ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣಾರ್ಥಿಗಳು. ಬೆವರಿಳಿಸಿ ದುಡಿದು ದಣಿವಾದಾಗ ಕುಡಿವ ನೀರೇ ಗಂಗಾ ಜಲವಯ್ಯ. ಬೆವರಿಳಿಸಿ ದುಡಿದು ಹಸಿವಾದಾಗ ಹಸಿವಾದಾಗ ಉಣುವ ಅನ್ನವೇ ಮೃಷ್ಟಾನ್ನವಯ್ಯ. ಉಣುವ ಅನ್ನವೇ ಮೃಷ್ಟಾನ್ನವಯ್ಯ. ಬೆವರಿಳಿಸಿ ದುಡಿದು ಆಯಾಸವಾದಾಗ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆಯಯ್ಯ. ಅಪ್ರತಿಮ ಚೇತನ. ಬೆವರಿಳಿಸಿ ದುಡಿದು ದಣಿವಾದಾಗ ಕುಡಿವ ನೀರೇ ಗಂಗಾ ಜಲವಯ್ಯ. ಬಸವ ಸಿದ್ಧಾಂತಕ್ಕನುಗುಣವಾಗಿ ಮರ್ತ್ಯದಲ್ಲಿ ಹುಟ್ಟಿ ಬಂದಂಥ ನಾವು ಕಾಯಧಾರಿಗಳಾಗಿ ಆ ಪರಮಾತ್ಮನ ಕೊಟ್ಟಂತಹ ಕಾಯವನ್ನು ವಚನಕಾರರು ಹೇಳುವಂತೆ ಪ್ರಸಾದ ಕಾಯವ ಕೆಡಿಸಲಾಗದು. ಈ ದೇಹವ ಇದಕ್ಕೆ ಇರುವಂಥ ಒಂದು ವಿಶಿಷ್ಟ ಗುಣ, ದೈಹಿಕ ಶ್ರಮವಿದ್ದಾಗ ಮಾತ್ರ ಅದಕ್ಕೆ ನೆಮ್ಮದಿ ದೊರೆಯುತ್ತದೆ. ತನು ಮತ್ತು ಮನಗಳ ಕಾರ್ಯವಿದ್ದಾಗ ಮಾತ್ರ ಈ ದೇಹ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವಿದೆ. ಬಸವ ಸಿದ್ಧಾಂತಕ್ಕನುಗುಣವಾಗಿ ಕಾಯಕ ತತ್ವ ಜೊತೆಗೆ ದಾಸೋಹ ಪರಂಪರೆ, ಕಾಯಕದ ಮೂಲಕವಾಗಿ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು. ಅತಿ ಸುಲಭವಾಗಿ ನಾನು ಅದನ್ನು ಸ್ವಲ್ಪ ಚುಟುಕದ ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮನೆಯಲ್ಲಿ ದೊಡ್ಡ ಶ್ರೀಮಂತರಿದ್ದಾರೆ, ಅಜ್ಜ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ, ಅಪ್ಪನು ಮಾಡಿದ್ದಾನೆ, ನನಗೇನು ಕೆಲಸ ಇದೆ ಅಂತ ತಿಳ್ಕೊಂಡು ಹೇಳಿ ಮಕ್ಕಳು ಆಲಸಿಗಳಾಗಿ ಇರುವ ಪರಂಪರೆ ನಮ್ಮಲ್ಲೂ ಇದೆ. ಅದಕ್ಕೆ ನಾನು ಅವರಿಗೆ ಒಂದು ಚಾಟಿಯೇಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಅಜ್ಜ ಗಳಿಸಿಟ್ಟ ಆಸ್ತಿ ಹಳಸಿದ ಅನ್ನ. ಅಜ್ಜ ಗಳಿಸಿಟ್ಟ ಆಸ್ತಿ ಹಳಸಿದ ಅನ್ನ. ತಂದೆ ಗಳಿಸಿಟ್ಟ ಆಸ್ತಿ ತಂಗಳನ್ನ. ತಂದೆ ಗಳಿಸಿಟ್ಟ ಆಸ್ತಿ ತಂಗಳನ್ನ. ತಾನೇ ಗಳಿಸಿದ ಆಸ್ತಿ ಬಿಸಿ ಬಿಸಿ ಅನ್ನ. ಯಾರೋ ದುಡಿದಿಟ್ಟಂಥ ಆಸ್ತಿಯಲ್ಲಿ ನಾವು ಮಜಾ ಮಾಡುವಂತಹದ್ದು ವೈಯಕ್ತಿಕವಾಗಿ ನನಗೂ ಅನಾರೋಗ್ಯಕರ, ಸಮಾಜಕ್ಕೂ ಅನಾರೋಗ್ಯಕರವಾಗ್ತಾ ಇದೆ. ಅದನ್ನೇ ನಾನು ಇನ್ನೊಂದು ವಚನದಲ್ಲಿ ಹೇಳಿದೆ. ನಾನು ಸತ್ಯ ಶುದ್ಧ ಕಾಯಕದೊಳು ಬೆವರ ಹನಿ ಇದೆ, ನಿಷ್ಠೆ ಇದೆ, ಸಹನೆ ಇದೆ, ಶಾಂತಿ ಇದೆ. ಇನ್ನೊಂದು ಬಾರಿ ಆ ಗಮನಕ್ಕೆ ತರ್ತಿದ್ದೆ ನಾನು. ಸತ್ಯ ಶುದ್ಧ ಕಾಯಕದೊಳು ಬೆವರ ಹನಿ ಇದೆ, ಶ್ರದ್ಧೆ ಇದೆ, ನಿಷ್ಠೆ ಇದೆ, ಶ್ರಮವಿದೆ, ಪೂಜೆ ಇದೆ, ಸಂವೇದನೆ ಇದೆ, ಸಹನೆ ಇದೆ, ಸದ್ಭಾವನೆ ಇದೆ, ಸಾತ್ವಿಕತೆ ಇದೆ, ಸಚ್ಚಾರಿತ್ರ್ಯವಿದೆ. ದುಡಿದು ಉಣ್ಣಬೇಕೆನ್ನುವಂಥ ಮನೋಭಾವನೆ ಯಾರಲ್ಲಿ ಇರುತ್ತದೆಯೋ ಅವರು ನಿಜವಾಗಿಯೂ ಚರಿತ್ರವಂತರೇ ಆಗುತ್ತಾರೆ. ನಾನು ಹೇಳುವಂಥ ಮಾತಿನಲ್ಲಿ ಆ ತತ್ವ ಅಡಕವಾಗಿದೆ. ಶಾಂತಿ ಇದೆ. ಯಾರು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಶ್ರಮಿಸುತ್ತಾರೆಯೋ ಅವರಲ್ಲಿ ಶಾಂತಿ ಮನಸ್ಸು ಸಹಜವಾಗಿ ಪ್ರಾಪ್ತಿ ಆಗ್ತಾ ಇದೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಸುವ ಗುಣವಿದೆಯಯ್ಯ. ಈ ಭೂಮಿಯ ಮೇಲೆ ಹುಟ್ಟಿ ಬಂದಂಥ ಮನುಷ್ಯರನ್ನು, ಪ್ರಾಣಿಗಳನ್ನು, ಸಕಲ ಜೀವಿಗಳನ್ನು ಪ್ರೀತಿಸುವಂಥ ಗುಣ ತನ್ನಿಂದ ತಾನೇ ಉತ್ಪತ್ತಿ ಆಗ್ತಾಯಿದೆ. ಯಾವ ವ್ಯಕ್ತಿ ಕಾಯಕ ಮಾಡುತ್ತಾನೋ ಅವನಿಂದ. ಆ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ರಚನೆ ಮಾಡಿದ್ದೇನೆ. ನೋಡಿಕೊಳ್ಳಿ ಇನ್ನೊಂದು ಬಾರಿ. ದಣಿವಾದಾಗ ಒಬ್ಬ ರೈತನ ಉದಾಹರಣೆ ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂಜಾನೆ ನಸುಕಿನ 5 ಗಂಟೆಗೆ ಎದ್ದಂಥ ಒಬ್ಬ ರೈತ ಮಳೆಗಾಲ ಆದ ಕೆಲವೇ ದಿನಗಳಲ್ಲಿ ನೇಗಿಲು ಹೊತ್ತುಕೊಂಡು ಹೋಗಿ ಹೊಲದಲ್ಲಿ ನೇಗಿಲು ಹೊಡಿತಾ ಇದ್ದೇನೆ. ಆ ನೇಗಿಲು ಹೊಡೆಯುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಕಾರ್ಯದ ಬಗ್ಗೆ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಅದು ಹೇಗೆ
ಹೊಲವು ಹದವಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಅಲ್ಲಿ ನೇಗಿಲು ಹೊಡ್ಲಿಕ್ಕೆ ಹೋಗ್ತಾ ಇದ್ದಾನವ. ಮಳೆ ಹೆಚ್ಚಾದರೂ ಬರೋಂಗಿಲ್ಲ, ಮಳೆ ಕಡಿಮೆ ಆದರೂ ಬರೋಂಗಿಲ್ಲ. ಅಂದರೆ ಅವನಿಗೆ ಗೊತ್ತಿದೆ, ಹಂಗಾರೆ ಹೊಲ ಹದವಾಗಿದೆ, ನಾನೀಗ ಕಾಯಕ ಮಾಡಬೇಕು, ನೇಗಿಲು ಹೊಡೆಯಬೇಕಿರುವಂಥದ್ದು. ಹಂಗಾರೆ ಅಲ್ಲಿ ಅವನಿಗೆ ನಿಷ್ಠೆ ಇದೆ, ಶ್ರದ್ಧೆ ಇದೆ. ಆ ವ್ಯಕ್ತಿ ನೇಗಿಲು ತೆಗೆದುಕೊಂಡು ಹೋಗಿ ಎತ್ತು ಕಟ್ಕೊಂಡು ಹೋಗಿ ಆ ನೇಗಿಲು ಹೊಡಿತಿದ್ದಾನ, ಹೊಲ ಹದವಾಗ್ತಾ ಇದೆ. ಆ ಹೊಲ ಹದವಾಗುವುದನ್ನು ಕಂಡಂಥ ಆ ರೈತನಿಗೆ ಸಂತೋಷ ಆಗ್ತಾ ಇದೆ, ನಾನು ಬಂದದ್ದು ಬಹಳ ಒಳ್ಳೆಯದಾಯ್ತು, ಇವತ್ತು ಹೊಲ ಬಹಳ ಹದಾಗ್ತಾ ಇದೆ ಅನ್ನುವಂಥದ್ದು. ಅವನ ಕಾಯಕದ ದಣಿವಿನ ಬಗ್ಗೆ ಆ ವಿಚಾರ ಮಾಡ್ತಾ ಇಲ್ಲ, ತನ್ನ ಶ್ರಮದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ತಾನು ಮಾಡುವ ಕಾಯಕದಲ್ಲಿ ಶ್ರದ್ಧೆ ಇಟ್ಟುಕೊಂಡು ನಿಷ್ಠೆ ಇಟ್ಟುಕೊಂಡು ಆ ನೇಗಿಲು ಹೊಡಿತಾ ಇದ್ದಾನ, ಹೊಲ ಉತ್ತಾ ಇದ್ದಾನ, ಅದು ಹದವಾಗ್ತಾ ಇದೆ, ಮುಂದೆ ಬೀಜ ಹಾಕಲಿಕ್ಕೆ ಸನ್ನದ್ಧವಾಗ್ತಾ ಇದೆ. ಆ ಎಲ್ಲ ಸನ್ನದ್ಧತೆಯನ್ನು ಮಾಡುವ ಹೊತ್ತಿನಲ್ಲಿ ಆ ರೈತನಿಗೆ ತನಗೆ ದಣಿವಾಗಿದ್ದು ಗೊತ್ತೇ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಆತ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತಾ ಹೋಗ್ತಾನೆ, ಬೆವರು ಸುರಿಸ್ತಾ ಇದ್ದಾನೆ. ಆ ಬೆವರ ಹನಿ ನೆಲಕ್ಕೆ ಬೀಳ್ತಾ ಇದೆ. ಆ ಬೆವರ ಹನಿಯೇ ನಿಜವಾಗಿ ಮುಂದೆ ಬೀಜ ಬಿತ್ತುವಾಗ ಗೊಬ್ಬರವಾಗಿ ಪರಿವರ್ತನೆಗೊಳ್ತಾ ಇದೆ. ಅಂದರೆ ಅವನ ಪಟ್ಟ ಶ್ರಮ ಆ ಬೀಜದ ಉತ್ಪತ್ತಿಗೆ ಕಾರಣವಾಗ್ತಾ ಇದೆ. ಆ ನಿಷ್ಠೆಯಿಂದ ಮಾಡುವಂಥ ಕಾಯಕದಲ್ಲಿ ಅವನಿಗೆ ದಣಿವಾಗಿದ್ದು ಗೊತ್ತಾಗುವುದಿಲ್ಲ. ಹೊಡಿತಾನ 2 ತಾಸು 3 ತಾಸು 4 ತಾಸು, ಆವಾಗ ಅವಾಗ ನೀರಡಿಕೆ ಆಗ್ತಾ ಇದೆ. ನಮ್ಮ ಈಗಿನ ಹಂಗೆ ಪ್ಲಾಸ್ಟಿಕ್ ಬಾಟ್ಲಿ ತೊಗೊಂಡು ಹೋಗುವಂಥ ಪ್ರಸಂಗ ಇಲ್ಲ ರೈತರಿಗೆ. ಮಳೆ ಆಗಿದೆ, ಎಲ್ಲೋ ಒಂದು ತಗ್ಗಿನಲ್ಲಿ ನೀರು ನಿಂತಿದೆ. ಅಲ್ಲಿ ಹೊಲದ ಒಂದು ಓರೆಯಲ್ಲಿ ತಗ್ಗಿನಲ್ಲಿ ನೀರು ನಿಂತಿದೆ, ಅವನಿಗೆ ನೀರಡಿಕೆ ಆಗಿದೆ. ಇಲ್ಲಿ ಪ್ಯೂರಿಫೈಡ್ ವಾಟರ್ ಬೇಕಾಗಿಲ್ಲ ಅವನಿಗೆ. ಆ ಹೊಲದಲ್ಲಿ ನಿಂತಹ ನೀರನ್ನು, ತಿಳಿಯಾಗಿರುವಂಥ ನೀರನ್ನು ಬೊಗಸೆ ಒಡ್ಡಿ ಅದೇ ನೀರನ್ನು ಆತ ಕುಡಿತಾನೆ. ನಾನು ಚಿಕ್ಕವನಾಗಿದ್ದಾಗ ಈ ಪ್ರಸಂಗವನ್ನು ಅನುಭವಿಸಿದ್ದೇನೆ. ಅಷ್ಟೇ ಅಲ್ಲ, ರೈತರಂತೂ ನಿಜವಾಗಿ ಹೊಲಕ್ಕೆ ಹೋದ್ಮೇಲೆ ಬಾಟ್ಲಿ ಒಯ್ಯೋದಿಲ್ಲ ಅವಾಗ. ಹಂಗೆ ಸಹಜವಾಗಿ ಇಲ್ಲಿ ಆತ ಹೊಲದಲ್ಲೇ ನಿಂತಹ ನೀರನ್ನು, ತಿಳಿಯಾದ ನೀರನ್ನು ಬೊಗಸೆ ಒಡ್ಡಿ ಕುಡಿತಾ ಇದ್ದ. ಅವರು ಕುಡಿಯುವಂತಾದಾಗ ಸಹಜವಾಗಿ ದಣಿವು, ಆಯಾಸ ತನ್ನಿಂತಾನೇ ಮಾಯವಾಗ್ತಾ ಇತ್ತು. ಅಯ್ಯೋ, ಈ ನೀರು ಹೊಲದಾಗಿನ ನೀರು ಹೆಂಗೆ ಕುಡಿಬೇಕು? ಇಲ್ಲ. ಯಾಕಂದರೆ ಅವನ ಕೆಲಸ ಏನಿದೆಯಲ್ಲ, ಆ ಕಾಯಕ ಇದೆಯಲ್ಲ, ಆ ಕಾಯಕದಲ್ಲಿ ತಲ್ಲಿನಾದಾಗ, ಆ ದೇಹಕ್ಕೆ ಆಯಾಸ ಆದಾಗ ಆ ನೀರು ನಿಜವಾಗಿಯೂ ಗಂಗಾಜಲವಾಗುತ್ತದೆ, ಪವಿತ್ರವಾಗುತ್ತದೆ. ಆ ನೀರನ್ನು ಕುಡಿದಾಗ ಅದು ಅವನ ದೇಹಕ್ಕೆ ಆಯಾಸವನ್ನು, ದಣಿವನ್ನು ನಿವಾರಣೆ ಮಾಡ್ತಾ ಇದೆ. ಅದಕ್ಕಾಗಿ ಅದೇ ನಿಜವಾಗಿ ಗಂಗಾಜಲ, ಪವಿತ್ರವಾದಂಥ ನೀರು. ಈ ರೀತಿಯಾಗಿ ಅಂದರೆ ಒಬ್ಬ ವ್ಯಕ್ತಿ ಬೆವರಿಳಿಸಿ ದುಡಿದು ದಣಿವು ಆತಪ್ಪ ಅಂದರೆ ಒಂದು ಕಪ್ಪಿನಷ್ಟು ನೀರು ಕುಡಿದು ಸಾಕು, ಆ ದಣಿವು ಮಾಯವಾಗ್ತಾ ಇದೆ. ಸಂತೋಷವಾಗಿ ಮತ್ತೆ ಮುಂದಿನ ಕೆಲಸಕ್ಕೆ ಸಜ್ಜಾಗ್ತಾನವ. ಅಲ್ಲಿ ನೀರಿನ ಬಗ್ಗೆ ವಿಚಾರ ಮಾಡೋದಿಲ್ಲವ, ತನ್ನ ಕಾಯಕದ ಬಗ್ಗೆ ವಿಚಾರ ಮಾಡ್ತಾನೆ. ಅವಾಗೆಲ್ಲ ಮರವಾಗಿ ಆ ಕಾಯಕ ನಿಷ್ಠೆಯಲ್ಲಿ ಸಹನೆ, ಶಾಂತಿ, ನೆಮ್ಮದಿ, ಸಮಾಧಾನ ಎಲ್ಲವೂ ಪ್ರಾಪ್ತಿ ಆಗ್ತಾ ಇದೆ. ಆ ಮನುಷ್ಯ ನಿಜವಾಗಿಯೂ ಸಾತ್ವಿಕ ಮನುಷ್ಯನಾಗುತ್ತಾನೆ. ಯಾವ ದುರ್ಗುಣಗಳಿಗೂ ಅವಕಾಶ ಇಲ್ಲವೇ ಇಲ್ಲ. ಆ ಕಾಯಕ ನಿಷ್ಠೆಯ ಮೂಲಕವಾಗಿ ಆ ಕುಡಿಯುವ ನೀರು ಅತ್ಯಂತ ಪರಿಶುದ್ಧವಾದ ಪವಿತ್ರ ಜಲವಾಗಿ ಪರಿವರ್ತನೆ ಆಗ್ತಾ ಇದೆ. ಇದು ಒಂದನೇದು. ಇನ್ನೆರಡನೇದು, ಹಸಿವಾದಾಗ ಬೆವರಿಳಿಸಿ ದುಡಿದು ಹಸಿವಾದಾಗ, ಬೆವರಿಳಿಸಿ ದುಡಿದು ಹಸಿವಾದಾಗ 12 ಗಂಟೆ 1 ಗಂಟೆ ಆಯಿತು. ಮನೆಯಲ್ಲಿ ಹೆಂಡತಿ ರೊಟ್ಟಿ ಕಟ್ಕೊಂಡು, ಬುಟ್ಟಿ ಕಟ್ಕೊಂಡು, ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು, ನಮ್ಮ ಯಜಮಾನರು ರಂಟಿ ಹೊಡ್ಲಿಕ್ಕೆ ಹೋಗಿದಾರ, ನಾನು ಊಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕೊಂಡು ಹೇಳಿ ಊಟಕ್ಕೆ ತೆಗೆದುಕೊಂಡು ಹೋಗ್ತಾಳೆ. ನೋಡ್ರಿ, ಗಂಡ ಹೊಲ ಹೊಡಿಲಿಕ್ಕೆ ಹೋಗಿದಾನ, ಹೆಂಡತಿಗೆ ಅವನ ಮೇಲೆ ಪ್ರೀತಿ ಇದೆ, ಅವನ ಊಟದ ವ್ಯವಸ್ಥೆಯನ್ನು ಇವಳು ಮಾಡ್ತಿದ್ದಾಳ. ಅವನ ಕಾಯಕ ಪ್ರತಿಫಲವಾಗಿ ಇದು ಅವರ ಊಟ ಅಲ್ಲಿಗೆ ಆ ಸಮಯಕ್ಕೆ ಹೋಗ್ತಾ ಇದೆ. ಇವಳು ರೊಟ್ಟಿ, ಚಟ್ನಿ, ಪಲ್ಯ ಇಷ್ಟೇ ಇದ್ರೂ ಸಾಕು. ಅವನಿಗೆ ದಣಿವಾಗಿದೆ, ಹಸಿವಾಗಿದೆ. ಹಸಿವಾದ ತಕ್ಷಣ ಹೆಂಡತಿ ಬರುವುದನ್ನು ಕಂಡಾಗ ಅವನ ಎಲ್ಲ ಆಯಾಸ ತನ್ನಿಂತಾನೇ ಮಾಯವಾಗಿ ಹೋಗ್ತಾ ಇದೆ. ಅವಳು ಏನೇ ತರಲಲ್ಲಿ, ರೊಟ್ಟಿ, ಬಿಸಿ ರೊಟ್ಟಿ ಇರಲಿ, ತಂಗಳ ರೊಟ್ಟಿ ಇರಲಿ, ಚಟ್ನಿ ಇರಲಿ, ಪಲ್ಯ ಇರಲಿ, ಏನೇ ಇರುವಲ್ಲಕ್ಕ, ಅದು ನವಳಕ್ಕಿ ಅನ್ನವೇ ಇರಲಿ, ನೆಲ್ಲಕ್ಕಿ ಅನ್ನ ಇರಲಿ, ಯಾವುದೇ ಇರುವಲ್ಲಕ್ಕಲ್ಲಿ ಆ ಬುಟ್ಟಿಯಲ್ಲಿ ತಂದಂಥ ಆ ಹೆಣ್ಣು ಮಗಳು ಅತ್ಯಂತ ಪ್ರೀತಿಯಿಂದ ತನ್ನ ಗಂಡನಿಗೆ, ಆಯಾಸವಾದಂಥ ತನ್ನ ಗಂಡನಿಗೆ ದಣಿವಾದಾಗ ಬಂದು ಹಿಡಿದು ನೆಳೆ ಕುಂತಾಗ ಆ ರೊಟ್ಟಿಯ ಗಂಡನ್ನು ಬಿಚ್ಚಿ ಊಟಕ್ಕೆ ಕೊಡ್ತಾಳೆ. ಅವನಲ್ಲಿ ಇರುವಂಥ ಸಂತೃಪ್ತಿಯ ಮನೋಭಾವನೆ ಜೊತೆಗೆ ಆ ಹೆಂಡತಿ ಊಟಕ್ಕೆ ಮಾಡುವಂಥ ಸಂದರ್ಭದಲ್ಲಿ ಆ ತನ್ನ ಗಂಡನಲ್ಲಿ ಕಾಣುವಂಥ ಒಂದು ಆತ್ಮೀಯತೆ, ಪ್ರೀತಿ, ವಾತ್ಸಲ್ಯ, ಇವೆಲ್ಲವನ್ನು ಇಬ್ಬರು ಅನ್ಯೋನ್ಯವಾಗಿ ಅನುಭವಿಸ್ತಾರೆ. ಅವರು ಇಡೀ ಜಗತ್ತನ್ನೇ ಮರಿತಾರೆ. ಅವರು ಮನುಷ್ಯನ ನಿಜವಾದ ಪರಮಾನಂದ ಯಾವುದಂದರೆ ಜಗತ್ತನ್ನೇ ಮರೆಯುವಂತಹದ್ದು.
ಅಂದರೆ ಆ ಗಂಡ ಮತ್ತು ಹೆಂಡತಿ, ಆ ಗಂಡನ ದಣಿವನ್ನು ಅವಳು ಅರ್ಥ ಮಾಡಿಕೊಂಡಿದ್ದಾಳ. ಹೆಂಡತಿ ಗಂಡನಿಗೆ ಅನ್ನ ಬೇಕು ಅನ್ನೋ ಗೊತ್ತಾಗಿದೆ, ಅವಳು ಅಲ್ಲಿ ಹೋಗಿದ್ದಾಳೆ. ಈಗ ಹಂಗಾರೆ ದಣಿವಾದ ಗಂಡನಿಗೆ, ಹಸಿವಾದ ಗಂಡನಿಗೆ 2 ರೊಟ್ಟಿ ಕೊಟ್ಟಪ್ಪ ಸಾಕು. ಅದು ನಿಜವಾಗಿಯೂ ಅವಳಿಗೆ ಕೀರು, ಪುರಿ, ಮೃಷ್ಟಾನ್ನ, ಬೇಸನ್ನುಂಡಿ, ಲಾಡು, ಪಾಡು ಎಲ್ಲ ಕೊಟ್ಟಂಗೆ ಅವನ ಪಂಚಾಮೃತವನ್ನೇ ಕೊಟ್ಟಂತೆ ಆಗ್ತಾ ಇದೆ. ಯಾಕಂದ್ರೆ ಹಸಿವಾಗಿದೆ ಅವಾಗ. ಇದ ಕೆಲಸ ಮಾಡೋಂಥ ಮನೆಯಲ್ಲಿರುವಂಥ ಜನ ಇದ್ದಪ್ಪಾರ ಅವರಿಗೆ ರೊಟ್ಟಿ ಕೊಟ್ಟಪ್ಪಾರ ಬಾಯಿ ಹಿಡ್ಸಂಗಲ್ಲ, ಅವ್ರಿಗೆ ಬಾಟ್ಲಿ ನೀರ ಬೇಕು. ಅನ್ನ ಕೊಟ್ಟರು ಸಹಿತ ಅನ್ನ ಉಣ್ಣಂಗಾಗಲ್ಲ ಅವರಿಗೆ. ಯಾಕಂದರೆ ಕಾಯಕ ಇಲ್ಲ, ಕೆಲಸ ಇಲ್ಲ, ದಣಿವು ಆಗಿಲ್ಲ. ಯಾವುದೇ ಕಾಯಕ ಮಾಡದ ಇರುವಂಥ ವ್ಯಕ್ತಿಗೆ ಊಟ ರುಚಿ ಬರೋದಿಲ್ಲ. ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಸುಳ್ಳ ಕೆಲವರು ಶರಣರ ಉಪದೇಶ ನೀಡುವರಯ್ಯ, ನೀಡುವರಯ್ಯ. ಸುಳ್ಳ ಕೆಲವರು ಶರಣರ ಉಪದೇಶ ನೀಡುವರಯ್ಯ, ಮಳ್ಳ ಕೆಲವರು ಕುಳಿತು ಆಲಿಸಿ, ಮಳ್ಳ ಕೆಲವರು ಕುಳಿತು ಆಲಿಸಿ ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ. ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಒಳ್ಳೆಯವರಾಗಿ ನಡೆಯುವವರನ್ನು ಆರನೂ ನಾ ಕಾಣೆ, ಆರನೂ ನಾ ಕಾಣೆ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ. ಈ ವಚನದಲ್ಲಿ ಮನುಷ್ಯನ ಆಡಂಬರದ, ಬಹಿರಂಗ ಪ್ರಚಾರದ, ವಿಶೇಷವಾಗಿ ಸಮಾಜದಲ್ಲಿ ತಾನು ಪ್ರಮುಖ ವ್ಯಕ್ತಿ, ಪ್ರತಿಷ್ಠೆಯ ವ್ಯಕ್ತಿ ಎನ್ನುವುದನ್ನು ತೋರಿಸಿಕೊಳ್ಳುವ ಸಲುವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಹುದುಗಿದ ಮನೋಭಾವನೆ, ಹಿಡನ್ ಮನೋಭಾವನೆ ಇದ್ದೇ ಇರುತ್ತೆ. ಇದು ವಿಶೇಷವಾಗಿ ಸಿರಿವಂತರಲ್ಲಿ ಬಹಳ ಇರುತ್ತೆ. ಇದು ಇಂಥ ಸಿರಿವಂತರಾದ ವ್ಯಕ್ತಿಗಳು ಸಮಾಜದಲ್ಲಿ ತಾನು ಗಣ್ಯನಾಗಿ ಮೆರೆಯಬೇಕು ಎನ್ನುವ ಹಂಬಲ ಅವನಲ್ಲಿ ಇರುತ್ತೆ. ಮನುಷ್ಯನ ಸ್ವಭಾವ ಹೇಗಿದೆ ಅಂದರೆ, ಮೊದಲು ಹೊಟ್ಟೆಯ ಪ್ರಶ್ನೆ, ಹೊಟ್ಟೆ ತುಂಬಿದ ನಂತರ ಪ್ರತಿಷ್ಠೆಯ ಪ್ರಶ್ನೆ ಶುರುವಾಗುತ್ತೆ. ಪ್ರತಿಷ್ಠೆಗಾಗಿ ಸಮಾಜದಲ್ಲಿ ತಾನೊಬ್ಬ ಪ್ರಮುಖ ವ್ಯಕ್ತಿ ಆಗಬೇಕೆನ್ನುವಂಥ ಒಂದು ದುರಾಸೆ ಬಹುತೇಕ ಜನರಲ್ಲಿ ಇರುತ್ತೆ. ಇದು ಅದು ಒಳ್ಳೆಯದೋ ಕೆಟ್ಟದ್ದೋ ವಿಚಾರ ಬೇಕಾಗಿಲ್ಲ ಅವರಿಗೆ. ನಾನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿ ಆಗಬೇಕು, ಇಷ್ಟೇ ಅವನ ಉದ್ದೇಶ. ಇಲ್ಲಿ ಆ ಬಹಿರಂಗದ ಆಡಂಬರದ ವಿಷಯ ಏನಿದೆಯಲ್ಲ, ಅದರ ಮೂಲಕವಾಗಿ ಅವನ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೊಳ್ಬೇಕು. ಅದನ್ನೇ ನಾನು ಇನ್ನೊಂದು ವಚನದಲ್ಲಿ ಅತಿ ಸುಲಭವಾಗಿ ಹೇಳಿದ್ದೇನೆ. ಅವರಿವರ ಹೆಗಲ ಮೇಲೇರಿ ಮೆರೆವವರು ಕೆಳಗೆ ಇಳಿಯಲೇಬೇಕಯ್ಯ, ಕೆಳಗೆ ಇಳಿಯಲೇಬೇಕಯ್ಯ. ಹಾಗಿಲ್ಲೇ ಉಳ್ಳವರು, ಗಾಂಧೀಜಿ ಹೇಳುವ ಮಾತಿನಲ್ಲಿ ನಾವು ವಿಚಾರ ಮಾಡಿದರೆ, ನಾನು ಉಳ್ಳವನಾಗಬೇಕಾಗಿದ್ದರೆ ಮತ್ತೊಬ್ಬನ ಅನ್ನವನ್ನು ಕಿತ್ತುಕೊಂಡಾಗ ಮಾತ್ರ ನಾನು ಉಳ್ಳವನಾಗುತ್ತೇನೆ. ಬಸವ ತತ್ವವು ಇದನ್ನೇ ಹೇಳುತ್ತಿದೆ. ಇಂದು ಕಾಯಕ ಮಾಡಬೇಕು, ಇಂದು ಊಟ ಮಾಡಬೇಕು. ಬಸವಣ್ಣನ ವಚನವನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೆಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಎನ್ನುವಂಥ ಶರಣ ಜೀವನದ ದೃಶ್ಯ ಇದು. ಬಿಜ್ಜಳ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾದಂಥ ಬಸವಣ್ಣವರು ಹೇಳುವಂಥ ಮಾತಿದು. ಅಷ್ಟೇ ಅಲ್ಲ, ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ, ಆಣೆ ಇಟ್ಕೊಂಡು ಹೇಳ್ತದಲ್ಲ ಬಸವಣ್ಣವರು. ಸಂಗ್ರಹ ಬುದ್ಧಿ ಯಾವನಲ್ಲಿ ಬರುತ್ತದೆಯೋ ಅವನಲ್ಲಿ ಸಹಜವಾಗಿ ವಂಚನೆಯ ಬುದ್ಧಿ ಬರಲಿಕ್ಕೇ ಬೇಕು, ವ್ಯಾಮೋಹ ಬರಲಿಕ್ಕೇ ಬೇಕು. ಯಾವಾಗ ವ್ಯಾಮೋಹ ಶುರುವಾಯಿತು ಆವಾಗ ಬಂಧನ ಶುರುವಾಯಿತು, ಯಾವಾಗ ಬಂಧನ ಶುರುವಾಯಿತು ಯಾವಾಗ ದುಃಖ ಶುರುವಾಯಿತು. ಇಂಥ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ. ಸಾವಿರಾರು ಜನ ಕೂಡಿಕೊಂಡು ಒಂದು ಸಮಾರಂಭ ಮಾಡಿದಾಗ ಅಲ್ಲಿ ಅನೇಕ ಖರ್ಚು ವೆಚ್ಚಗಳು ಬರೆದಿದ್ದಾವೆ. ಆವಾಗ ಸಿರಿವಂತರನ್ನು ನಾವು ಹುಡುಕ್ತೇವೆ. ಇದಕ್ಕೆ ಹಂಗಾರೆ ಯಾರಪ್ಪ ಧನ ಸಹಾಯ ಮಾಡೋರು ಯಾರು?
ಆ ಧನ ಸಹಾಯ ಮಾಡೋ ವ್ಯಕ್ತಿ ಒಳ್ಳೆಯ ರೀತಿಯಿಂದ ಹಣ ಗಳಿಸಿದ್ದಾನೆಯೋ ಕೆಟ್ಟ ರೀತಿಯಿಂದ ಗಳಿಸಿದ್ದಾನೋ ಗೊತ್ತಿಲ್ಲ, ಅವನಲ್ಲಿ ಹಣ ಇದೆ. ಅದಕ್ಕಾಗಿ ಅವನಲ್ಲಿ ಉಳ್ಳವರು ಅಲ್ಲಿ ಹೋಗಿ ಉಳ್ಳವರ ಹತ್ತಿರ ಹೋಗಿ ಇವರು ಹಣವನ್ನು ಪಡಿತಾರೆ. ಆಯ್ತಪ್ಪ, ಇವ ಸಮಾರಂಭಕ್ಕೆ ನಾನು ಊಟ ಹಾಕಿಸ್ತೇನೆ, ಅದೆಷ್ಟೋ ಖರ್ಚು ಬರೋಲ್ಲಕ್ಕೆ 50,000 ಬರುತ್ತೆ, ಖರ್ಚು ಬರುತ್ತೆ, ನಾನು ಕೊಡ್ತೇನೆ. ಈ ಉಳ್ಳ ಮನುಷ್ಯ ಹಣವನ್ನು ಹೇಗೆ ಗಳಿಸಿದ್ದಾನೆ ಅನ್ನೋದನ್ನು ಜನ ವಿಚಾರ ಮಾಡೋದಿಲ್ಲ ಅಲ್ಲಿ. ಇನ್ನು ಕೆಲವರು ಏನು ಮಾಡ್ತಾರೆ, ಅದೇ ಹಣದಲ್ಲಿ ಗುಡಿ ಗುಂಡಾರಗಳಲ್ಲಿ ಸಮಾರಂಭ ಮಾಡಿಕೊಂಡು, ಜಾತ್ರೆ ಮಹೋತ್ಸವ ಮಾಡಿಕೊಂಡು, ಹಬ್ಬ ಹುಣ್ಣಿ ಮಾಡಿಕೊಂಡು ಕಳ್ಳ ಕೆಲರು ವೆಚ್ಚ ಭರಿಸುವರಯ್ಯ. ಅವರು ಧನ ಸಹಾಯ ಮಾಡಿ ಸರ್ಕೊಂಡ್ರು. ಇವರು ವ್ಯವಸ್ಥಾಪಕರು ಏನಿರ್ತಾರಲ್ಲ, ಈ ವ್ಯವಸ್ಥಾಪಕರು ಎಲ್ಲ ಕೂಡಿಕೊಂಡು 10ದಲ್ಲಿ 20, 20ದಲ್ಲಿ 40 ಈ ರೀತಿಯಾಗಿ ವೆಚ್ಚವನ್ನು ಹಾಕ್ತಾ ಅದರಾಗ ಸ್ವಲ್ಪ ಹಣ ಉಳಿಸ್ಕೊಂಡು ಸಮಾಜಕ್ಕೆ ನಾನು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ತೋರಿಸ್ಕೊಂಡು ಆ ಬಂದಂತಹ ಜನರೆದುರಿಗೆ ಒಂದು ನಮಗೆ ರಿಹರ್ಸಲ್ ನಾಟಕ ಡ್ರಾಮಾ ಮಾಡಿದಂಗೆ ಮಾಡ್ತಾರೆ ಅವರು. ಕಳ್ಳ ಕೆಲರು ವೆಚ್ಚ ಭರಿಸುವರಯ್ಯ. ಕಳ್ಳ ಅಂದ್ರೆ ತಕ್ಷಣ ಇಲ್ಲೇನೆ ಯಾರು ಸರ್ಕಾರಕ್ಕೆ ವಂಚನೆ ಮಾಡಿ ತೆರಿಗೆ ಕೊಡದಂತೆ ಹಣವನ್ನು ನಂಬರ್ 2 ಬಿಸ್ನೆಸ್ ಮಾಡ್ತಾರಲ್ಲ ಅಂಥ ವ್ಯಕ್ತಿಯನ್ನು ಕುರಿತು ಹೇಳುವಂಥ ಮಾತಿದು. ಎಲ್ಲ ಸಿರಿವಂತರಿಗೂ ಈ ಮಾತು ಅನ್ವಯ ಆಗೋದಿಲ್ಲ. ದುಡಿದು ಸಿರಿವಂತರಾದಂಥ ವ್ಯಕ್ತಿಗಳಿಗೆ ಮಾತನ್ನು ನಾನು ಹೇಳೋದಿಲ್ಲ. ಯಾರು ತೆರಿಗೆ ವಂಚನೆ ಮಾಡಿ ಕಳ್ಳ ಹಣವನ್ನು ಮಾಡುತ್ತಾರೆಯೋ ಅಂಥ ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ವಚನ ಇದು. ಅಷ್ಟೇ ಅಲ್ಲ, ಬಸವಣ್ಣವರು ಸಹಿತ ಇದನ್ನು ಹೇಳಿದಾರ. ಪರಧನ ಎಂದರೆ ಗಳಿಸದೇ ಬರುವಂತಹ ಹಣ. ಅನ್ಯರ ಹಣ ಅಷ್ಟ ಅಲ್ಲ, ಇಲ್ಲೇ ಗಳಿಸದೇ ಬರುವಂತಹ ಹಣ, ದುಡಿಯದೇ ಬರುವಂತಹ ಹಣಕ್ಕೆ ಪರಧನವೆನ್ನುತ್ತಾರೆ. ಪರಸ್ತ್ರೀ ಪರಧನ ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ. ಸಮಾಜದಲ್ಲಿ ಈ ಪರಧನಕ್ಕೆ ಆಸೆ ಪಡುವಂತಹ ಜನ ವಿಪರೀತ ಜನ ಇದ್ದಾರೆ. ಹೀಗಿದ್ದಾಗ ವಂಚನೆಯ ಮೂಲಕವಾಗಿ ಬದುಕುವಂತಹ ಜನರು ಇವರಿಗೇನಂತಪ್ಪ, ಕಳ್ಳರು. ಇಂಥವರು ಏನೋ ಖರ್ಚು ಬಂದ ನಾನು ನೋಡ್ತಾನೆ ಈ ರೀತಿಯಾಗಿ ಅತಿ ವಾಗ್ದಾನ ಮಾಡಿಬಿಡ್ತಾರೆ. ಅದರಾಗ ತಮ್ಮ ಕೆಲಸವನ್ನು ಬೇಳೆಯನ್ನು ಬೇಯಿಸ್ಕೊಳ್ತಾರೆ ಅವರು. ಇನ್ನು ಸುಳ್ಳ ಕೆಲವರು, ಇದು ಬಹಳ ಮುಖ್ಯವಾದಂಥದ್ದು. ಗೌರವ ಸಂಭಾವನೆ ಕೊಡ್ತಿದ್ದೇವೆ, 5,000 ರೂಪಾಯಿ ಕೊಡ್ತಿದ್ದೇವೆ, ತಾವು ಪ್ರವಚನ ಮಾಡಬೇಕು, ತಾವು ಉಪನ್ಯಾಸ ಮಾಡಬೇಕು, ಬರಬೇಕು, ತಮ್ಮ ಜನರಿಗೆ ತಿಳುವಳಿಕೆ ಕೊಡಬೇಕು, ಈ ರೀತಿ ಹೇಳಿದಂಥ ಆದಾಗ ಸಹಜವಾಗಿ ಕೆಲವರು ಇದಕ್ಕೆ ರೆಡಿ ಇರ್ತಾರೆ ಪ್ರವಚನ ಮಾಡಲಿಕ್ಕೆ. ಅದಕ್ಕೆ ನಾನು ಹೆಸರು ಕೊಡ್ತೇನೆ ಇವರಿಗೆ, ನುಡಿವೀರರು ಅಂಥೇಳಿ. ನುಡಿಯ ಧೀರರು ಇವರು. ಉಪನ್ಯಾಸ ಮಾಡ್ತಾ ಏನು ಮಾಡ್ತಾರೆ, ಜನರಿಗೆ ಸಾಕಷ್ಟು ಉಪದೇಶ ಮಾಡ್ತಾರೆ ಇವರು. ಅದರ ಒಂದೇ ಒಂದು ಅಂಶವನ್ನು ಇವರು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ, ಪ್ರವಚನ ಮಾಡ್ತಾರೆ. ಎದಕ್ಕೆ? ದುಡ್ಡಿಗಾಗಿ. ಆ ಸಭೆ ಸಮಾರಂಭಗಳಲ್ಲಿ 5, 10, 20, 25,000 ರೂಪಾಯಿ ಕೊಡ್ತಾರೆ. ಅವಾಗ ಅವರು ಪ್ರವಚನ ಮಾಡಿ ಬರ್ತಿದ್ದಾರೆ. ಅಲ್ಲಿ ಅವರು ಸುಳ್ಳನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ನಡೆಯನ್ನು ಮುಚ್ಚಿಟ್ಟುಕೊಂಡು ನುಡಿಯ ಮೂಲಕವಾಗಿ ಪ್ರಾಮಾಣಿಕತೆಯನ್ನು ತೋರಿಸಿಕೊಂಡು ಜನರಿಗೆ ಹೌದು ಎನ್ನುವ ರೀತಿಯಲ್ಲಿ ಚಪ್ಪಾಳೆ ತಟ್ಟುವ ರೀತಿಯಲ್ಲಿ ಪ್ರವಚನ ಮಾಡಿ ಬರ್ತಾರೆ. ಮನಸ್ಸು ಅವರಿಗೆ ಪ್ರವಚನದಿಂದ ಜನರಿಗೆ ಹಿತವಾಗಬೇಕು ಎನ್ನುವ ಮುಖ್ಯವಲ್ಲ. ನನಗೆ ಬರುವ ಸಂಭಾವನೆ ಎಷ್ಟಿದೆ ಅದರ ಮೇಲೆ ಅವರ ಪ್ರವಚನ ಆಧಾರವಾಗಿರುತ್ತೆ. ಅದು ಇಂಥ ಸುಳ್ಳ ಕೆಲವರು. ಇನ್ನು ಮುಂದೆ ಮಳ್ಳ ಕೆಲವರು ಕುಳಿತು ಆಲಿಸಿ. ಪ್ರವಚನ ಪ್ರಾರಂಭ ಆಗಿದೆ, ಸಮಾರಂಭ ಏರ್ಪಡಿಸಿದ್ದಾರೆ, ಪಟ್ಟಿ ಹಾಕ್ಯಾರ, 1,000 ರೂಪಾಯಿ 1,500 ರೂಪಾಯಿ ಪಟ್ಟಿ ಹಾಕ್ಯಾರ. ಅನಿವಾರ್ಯ, ಕೊಡಲಿಕ್ಕೆ ಬೇಕು. ಸಮಾಜದಲ್ಲಿ ನಾವು ಬದುಕ್ತವೆ. ಅದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ಹಾಗಾಗಿ ಇಲ್ಲೇ ಅನಿವಾರ್ಯವಾಗಿ ಕೆಲವರು ಒಳ್ಳೆಯ ರೀತಿಯಾಗಿ ಹೋಗ್ತಾರೆ, ಕೆಲವರು ಬಹುತೇಕ ಜನ ಏನು ಮಾಡ್ತಾರೆ, ಆ ಸಭೆ ಸಮಾರಂಭಕ್ಕೆ ಹೋಗಿ ಹಾಜರಾಗ್ತಾರೆ. ಆ ಪ್ರವಚನ ಮಾಡಿದಾಗ ಚಪ್ಪಾಳೆ ತಡ್ತಾರೆ, ಕೇಳಿಕೊಂಡು ತಮ್ಮ ವಿಚಾರ ಪ್ರವೃತ್ತಿಯನ್ನು ತಮ್ಮ ಭಾವನೆಗಳನ್ನು ತಿದ್ದುಕೊಳ್ಳದೇ ಸುಮ್ಮನೆ ಆಲಿಸ್ತಾರಷ್ಟೇ. ಸುಮ್ಮನೆ ಆಲಿಸಿ ಅದನ್ನು ಕೇಳಿಕೊಂಡು ಮನನ ಮಾಡಿಕೊಳ್ಳೋದಿಲ್ಲ ಅವರು. ಬಹುತೇಕ ಜನರು ಇದೇ ರೀತಿ ನಾವು ನೋಡ್ತಿದ್ದೇವೆ. ನಾನು ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ. ನಾನು ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನಲ್ಲ, ಅನೇಕ ವಚನಗಳನ್ನ ನಾವು ಹೇಳ್ತೇವೆ, ವಚನಗಳನ್ನ ಕೇಳಿಕೊಂಡು ಇಲ್ಲ ಸರ್ ನೀವು ಭಾಳ ಚಲೋ ಹೇಳಿದಿರಿ, ವಚನನ ನಿರ್ವಚನ ಭಾಳ ಚೆನ್ನಾಗಿ ಮಾಡಿದಿರಿ ನೀವು. ಮರುದಿವಸ ಮುಂಜಾನೆ ಹೋಗಿ ಅವ್ರ ವಿಚಾರ ಬಗ್ಗೆ ಕೇಳಿದಪ್ಪರ, ಹೌದ್ರಿ ನಿನ್ನೇನೋ ಹೇಳ್ದಂಗೆ ಆಯ್ತು ನೀವು ಅಂತ. ಏನು ಇದಕ್ಕೆ ಅಂದರೆ ಇವರು ಮಳ್ಳ ಕೆಲವರು. ಅನಿವಾರ್ಯ ಬಂದು ಸುಮ್ಮನೆ ಕೂಡ್ತಾರೆ ಅಷ್ಟೇ, ಹೊತ್ತು ಹೋಗೋ ಸಲುವಾಗಿ. ಇನ್ನು ಕೆಲವು ಈ ಬಿಳಿತಲೆ ಜನರು ಅಂತ ನಮ್ಮಂಥವ್ರು ಹೋಗಿ ಆರಾಮಾಗಿ ಕೂತ್ಕೊಂಡು ಏನೋ ಹೇಳ್ತಾರಪ್ಪ, ಕೇಳ್ಕೊಂಬರೋನು ಮನೆಯಾಗ ಕೊಂಡ್ಕೊಂತ ಮನೆ ಬೇಡ ಇವ ನಾವು ಹೆಂಗಿದ್ರು ಕೇಳ್ಕೊಂಬಂದು ನಡಿ ಅಂತಕೊಂಡು ಹೋಗ್ತಾರೆ ಅವರು. ಹೀಗೆ ಆ ಪ್ರವಚನವನ್ನು ಕೇಳುವಂಥ ನಿಷ್ಠೆಯೂ ಇಲ್ಲ, ಶ್ರದ್ಧೆಯೂ ಇಲ್ಲ. ಅವರು ಆಡಂಬರ ಮಾಡ್ತಾರೆ, ಸಮಾರಂಭ ಮಾಡ್ತಾರೆ. ಯಾಕೆ ಹೊಕ್ಕಪ್ಪ ಅಂದ್ರೆ ಮುಂದೆ ಪ್ರಸಾದ ಇದೆ, ಊಟದ ವ್ಯವಸ್ಥೆ ಮಾಡ್ಯಾರ ಅಲ್ಲಿ. ಅದು ಅವ್ರಿಗೆ ಮೊದಲ ಕನ್ಫರ್ಮ್ ಆಗಿರುತ್ತೆ, ಗೊತ್ತಿರುತ್ತೆ ಅವರಿಗೆ. ಹಂಗೆ ಇಷ್ಟೆಲ್ಲ ಮಾಡ್ತಾರಪ್ಪ ಅಂದ್ರೆ ಊಟದ ವ್ಯವಸ್ಥೆ ಮಾಡಿರ್ತಾರ. ಇವತ್ತು ದಿವಸ ಮನೆಯಾಗ ಊಟ ಮಾಡೋದು ಬಿಟ್ಬಿಟ್ಟು ಭಾಳ ಚಲೋ ಆಯ್ತು. ಅಷ್ಟೇ ಅಲ್ಲ, ಮನ್ಯಾಗ ತಿಂತೀನಿ ಸಾಕಾಯ್ತು ನನಗೆ. ಅಲ್ಲಿನೋ ಒಳ್ಳೊಳ್ಳೆ ಪಾಯಸ ಮಾಡಿರ್ತಾರೆ, ಒಳ್ಳೊಳ್ಳೆ ಪುರಿ ಮಾಡಿರ್ತಾರೆ, ಹೋಗಿ ನಾವು ಊಟ ಮಾಡಬೇಕು.
ಇದು ಅವ್ರ ತಲೆಯಲ್ಲಿರುತ್ತೆ ಹೊರತು ಆ ಪ್ರವಚನ ಮಾಡುವಂಥ ವ್ಯಕ್ತಿಗಳ ಮಾತುಗಳನ್ನು ನಾನು ಆಲಿಸಬೇಕು, ಶರಣರ ಸತ್ಯ ಶುದ್ಧ ಕಾಯಕದ ವಿಷಯ ತಿಳ್ಕೋಬೇಕು, ದಾಸೋಹದ ವಿಷಯ ತಿಳ್ಕೋಬೇಕು, ಶರೀಫ್ರ ಹಾಡು ಕೇಳಬೇಕು, ಕನಕದಾಸ ಹಾಡನ್ನು ಕೇಳ್ಕೋಬೇಕು, ಅವ್ರಂಗೆ ಇರಬೇಕು ಅನ್ನೋದು ಬಹುತೇಕ ಜನರಲ್ಲಿ ಇರೋದಿಲ್ಲ. ಮಳ್ಳ ಕೆಲವರು ಆಲಿಸುವರಯ್ಯ ಅಂದರೆ ಒಂದು ಕಿವ್ಯಾಗ ಕೇಳೋದು, ಒಂದು ಕಿವ್ಯಾಗ ಬಿಟ್ಬಿಡೋದು. ಇದು ಎಲ್ಲ ಕಾಲಕ್ಕೂ ಇದು ಬರುವಂಥದ್ದೇ. ಅದು ವಿಶೇಷವಾಗಿ ಈಗಿನ ಕಾಲದಂತೂ ವಿಪರೀತವಾಗಿಬಿಟ್ಟಿದೆ ಅದು. ಹಂಗಾರೆ ಇಲ್ಲೇ ಮಳ್ಳ ಕೆಲವರು ಕುಳಿತು ಆಲಿಸಿ ಅವರು ಪ್ರವಚನ ಮಾಡ್ತಾರೆ, ಇವ್ರು ಆಲಿಸ್ತಾರೆ, ಖರ್ಚು ಕೊಟ್ಟವ್ರು ಬೇರೆ, ಊಟ ಹಾಕ್ಸೋರು ಬೇರೆ. ನಮ್ಗೆ ಯಾಕೆ ಬೇಕಿದೆ ಮರೆಯ, ಹಳ್ಳಿ ಊರ ಭಾಳ ಚೆನ್ನಾಗಿ ಹೇಳ್ತಾರೆ, ರಂಡು ಮಂಡಿ ಲಗ್ನದಾಗ ಉಂಡವನ ಜಾಣ ಅಂತೇಳಿ. ಹಂಗೆ ಬಹುತೇಕ ಜನ ಇದೇ ಮನೋಭಾವನೆಯಲ್ಲಿ ಇರೋದನ್ನು ನಾವು ಕಂಡಿದ್ದೇವೆ. ಹಂಗಾರೆ ಇಲ್ಲೇ ಈ ರೀತಿ ಇರೋದ್ರಿಂದ ಇಂಥ ಜನರಿದ್ದಪ್ಪಾರ ಸಮಾಜಕ್ಕೂ ಒಳ್ಳೆಯದಲ್ಲ, ಅವರಿಗೂ ಒಳ್ಳೆಯದಲ್ಲ, ಅವ್ರಿಗೆ ನೆಮ್ಮದಿಯಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ. ಸುಮ್ಮನೆ ಪಟ್ಟಿ ಕೊಡಿಸೋದು. ಕೊನೆಗೆ ಹೇಳೋದು ಇದಾರಿ, ಪ್ರವಚನ ಹೆಂಗಾತಪ್ಪ, ಭಾಳ ಚಲೋ ಮಾಡಿದ್ರಿ ಅವರು, ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ರಿ, ಏನು ಬಿಸಿ ಬಿಸಿ ಪುರಿ ಆಗ ಕರೆದು ಕೊಟ್ರಿ, ಮಿರ್ಚಿ ಕೊಟ್ಟರು, ಭಾಳ ಚೆನ್ನಾಗಿ ಕೊಟ್ಟರು ಬಿಡ್ರಿ, ನಾವು ದುಡ್ಡು ಕೊಟ್ಟರು ಚಿಂತಿಲ್ಲಪ್ಪ, ಖರ್ಚು ಮಾಡಿ ಚೆನ್ನಾಗಿತ್ತು, ಅಡ್ಡಿ ಇಲ್ಲ, ಊಟ ಚೆನ್ನಾಗಿ ಕೊಟ್ಟರು. ಕೊನೆಗೆ ಬರೋದು ಎಲ್ಲಿಪ್ಪ, ಊಟಕ್ಕೆ ಬರುತ್ತೆ ಅದು. ಹಾಗಾದ್ರೆ ಇಲ್ಲೇ ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಇದು ಸಮಾರಂಭದ ಮುಕ್ತಾಯ ಘಟ್ಟಲಿಗೆ. ಇದು ಮುಂದೆ ನಾನಿಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾನೆ. ಬಹುತೇಕ ಜನ ಹೀಗೆ ಮಾಡ್ತಾರೆ. ಬಹುತೇಕ ಜನ, ಕೆಲವರು ಅದರಲ್ಲಿ ಒಳ್ಳೆಯ ಜನ ಇರ್ತಾರೆ, ಇಲ್ಲವೆಂದಲ್ಲ. ಅವರು ಆ ಪ್ರವಚನ ಕೇಳೋಕ್ಕಾಗೇ ಬರ್ತಾರೆ, ಕೆಲವು ಪ್ರಸಾದವನ್ನು ಬಿಟ್ಟೇ ಹೋಗ್ತಾರೆ, ಬೇಡಪ್ಪ ಜನ ಊಟ ಮಾಡಲಿ ಅಂತಕೊಂಡು ಹೋಗ್ತಾರೆ ಅವರು. ಅಂಥವು ಕೆಲವರು ಅದ ನಮ್ಮಲ್ಲಿ ಇಲ್ಲಂತಲ್ಲ, ಆದರೆ ಅದರ ಪರ್ಸೆಂಟೇಜು ಕಡಿಮೆ. ಹಾಗೆ ಈಗಿಲ್ಲಿ ನೋಡ್ಕೊಳ್ಳಿ, ಈ ಊಟ ಮಾಡಿ ತೆರಳುವರಯ್ಯ ಇಲ್ಲಿಗೆ ಆ ಸಮಾರಂಭದ ಅಂತಿಮ ಘಟ್ಟ ಯಾರಿಗೆ, ಊಟ ಮಾಡೋರಿಗೆ. ಇನ್ನು ಕೆಲವರಂತ ಹೇಳಿದ್ನಲ್ಲ ನಾನು, ಒಂದು 25% ಜನ ಇದಾರಲ್ಲ, ಅವ್ರದ್ದು ಮುಂದಿನ ಕೆಲಸ ಇದೆ ನೋಡ್ಕೊಳ್ರಿ. ಹೇಗಪ್ಪ ಅಂದ್ರೆ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಇಂಥ ವ್ಯಕ್ತಿಗಳ ಮಾತನ್ನು ಲಕ್ಷ್ಯ ಕೊಟ್ಟು ನಿಷ್ಠೆಯಿಂದ ಕೇಳುವ ಜನರು ಕೆಲವರು ಇರ್ತಾರೆ. ಇದು ಜಾತ್ರೆ ಒಳಗೆ ಅಥವಾ ಜನ ಮರಳು ಜಾತ್ರೆ ಮರಳು ಅಂತ ಹೇಳೋ ಮಾತಿದಲ್ಲಿ ಇಲ್ಲಿ ಊಟ ಮಾಡಿ ಯಾವಾಗ ಮುಗೀತೋ ಅಲ್ಲಿಗೆ ಅವ್ರದ್ದು ಮುಗೀತದು. ಇನ್ನು ಕೆಲವರು ಅಷ್ಟೇ. ಹಂಗಾರೆ ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಒಳ್ಳೆಯವರಾಗಿ, ಇವರು ಯಜಮಾನರು 25% ಹೇಳಿದ್ನಲ್ಲ, ಇವು ಕೆಲವರು ಆ ವಚನವನ್ನು ಕೇಳ್ತಾರೆ, ಪ್ರವಚನ ಕೇಳ್ತಾರೆ, ಉಪನ್ಯಾಸವನ್ನು ಕೇಳ್ತಾರೆ, ಹಾಡು ಕೇಳ್ತಾರೆ, ಅರ್ಥವಾಗುವುದನ್ನು ಸ್ವೀಕರಿಸ್ತಾರೆ, ಅರ್ಥವಾಗೋದನ್ನು ಬಿಟ್ಟುಬಿಡ್ತಾರೆ. ನಿಜವಾದ ಶರಣರ ನಡೆ ನುಡಿಗಳ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅವ್ರು ಒಂದು ದಿವಸ ಕೇಳ್ತಾರೆ, ಮತ್ತು ಮರುದಿವಸ ಅಲ್ಲೇ ಬದಲಾವಣೆ ಶುರುವಾಗಿರುತ್ತೆ. ಅಲ್ಲಿ ನಾನು ಬಹುತೇಕ ಬಸವ ಕೇಂದ್ರದ ಉಪನ್ಯಾಸ ಮಾಡ್ಬೇಕಾದ್ರೆ ನಾನು ನೋಡಿದ್ದೀವಿ, ಇಲ್ಲಿ ಮೂರ್ತಿ ಪೂಜೆ ಸಲ್ಲದು, ಗುಡಿ ಗುಂಡಾರಗಳಿಗೆ ಹೋಗೋದು ಅನವಶ್ಯ, ಪೂಜೆ ಮಾಡಬೇಕು ಅಂತ ಹೇಳ್ತೇವೆ. ಅವರ ಮನೆಯ ಜಗಲಿಯನ್ನು ನಾವು ಹೋಗಿ ನೋಡಿನಪ್ಪರ ಅಲ್ಲಿ 108 ದೇವರುಗಳು. ಆ ಮಕ್ಕಳಿಗೆ ಪೂಜೆ ಮಾಡೋಕ್ಕೆ ಹೇಳಿದಪ್ಪರ ಅವ್ರು ಓಡಿ ಹೋಗ್ತವೆ. ಯಾಕಪ್ಪ ಅಂದ್ರೆ ಆ 108 ದೇವರನ್ನು ಪೂಜೆ ಮಾಡೋದು ಅವರಿಗೆ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಹತ್ಕೊಂತ ಹೊರಗೆ ಹೋಗಿಬಿಡ್ತಪ್ಪ ಹುಡುಗರವು. ಅಂದ್ರೆ ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂದ್ರೆ, ಇರುವ ಒಬ್ಬ ದೇವರನ್ನು ಅರ್ಥ ಮಾಡಿಕೊಳ್ಳುವ ಶರಣರ ಅರ್ಥವನ್ನು ಅವಥ ಅರಿವನ್ನು ನಮಗೆ ತಿಳ್ಕೊಳ್ಳೋಕೆ ಆಗದಂಗನ ಕೇವಲ ಬರೀ ಆಡಂಬರದ ಗುಡಿ ಗುಂಡಾರಗಳನ್ನು ಕಟ್ಟುತ್ತಾ ನಾವು ನಮ್ಮ ಆಡಂಬರದ ಮೂಲಕವಾಗಿ ಬದುಕಲಿಕ್ಕೆ ಬಯಸ್ತಾ ಹೊರತು ನಿಜವಾದ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ನಮ್ಮ ಪುರೋಹಿತರು ಕೆಲವರು ಬೆಂಬಲ ಕೊಡ್ತಾರೆ. ಹೆಂಗೆ ಕೊಡ್ತಾರಪ್ಪ ಅಂದ್ರೆ, ಅದಕ್ಕೆ ಇನ್ನೊಂದು ವಚನವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖ ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಹುಸಿ ಭಕ್ತರಲ್ಲಿ ಗಾಳಿ ಸುದ್ದಿ ಹಬ್ಬಿಸಿ ಸೋಶಶಿ ಮುಗ್ಧ ಭಕ್ತರನ್ನು ಶ್ರಮಿಸದೆ ರಸಗವಳ ಸವಿಯುವ ಮನುವಾದಿಗಳು, ಕೋಮುವಾದಿಗಳು, ಪೂಜಾರಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ನಿಜವಾಗಿಯೂ ಆ ಶರಣರ ನಡೆನುಡಿಯಲ್ಲಿ ಏಕವಾಗಿರುವಂಥ ಶರಣರ ಅರಿವನ್ನು, ಆ ಅರಿವೇ ದೇವರೆನ್ನುವ ಮನೋಭಾವನೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿತವಿಸುವ ಜನ ಬಹಿರಂಗ ಶುದ್ಧಿಗಿಂತಲೂ ಅಂತರಂಗ ಶುದ್ಧಿ ಒಳ್ಳೆಯದು ಅಂತ ತಿಳ್ಕೋಬೇಕು. ಆ ಶರಣರ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಯಸುವಂಥದ್ದು ಬರಬೇಕು. ಆ ರೀತಿಯಾಗಿ ನಾವು ಪ್ರವಚನ ಕೇಳಿದ ಮೇಲೆ ಆ ಮನೋಭಾವನೆ ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪವಿತ್ರವಾಗ್ತಾ ಇದೆ, ಬದುಕು ಹಸನಾಗ್ತಾ ಇದೆ. ಆ ರೀತಿಯಾಗಿ ನಾವು ಪ್ರಯತ್ನ ಪಡೋಣ. ಎಲ್ಲರಿಗೂ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ.